ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದು ನೋಡೋಣ ಬರ್ರಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಲಿಕ್ಕೆ ಅರ್ಧ ಕೆ ಜಿ ಅಲ್ಲ, ಅರ್ಧ ಕೆ ಜಿ ಬೆಳ್ಳುಳ್ಳಿ, ಒಂದು 2 ಸ್ಪೂನ್ ಹಿಂಗೆ, ಒಂದೊಂದು ಕಪ್ಪು ಸಣ್ಣ ಕಪ್ಪು ಉಪ್ಪು, 100 ಗ್ರಾಮ್ ಎಣ್ಣೆ. ಇದು ಎಲ್ಲನ ಕ್ಲೀನಾಗಿ ತೊಳ್ಕೊಂಡು ಮ್ಯಾಗಿನ ಕವರೆಲ್ಲ ತೊಳ್ಕೊಂಡು ಸಣ್ಣಗೆ ಪೀಸ್ ಮಾಡಿ ಇಟ್ಕೊಂಡೀನಿ. ಆಮೇಲೆ ಬೆಳ್ಳುಳ್ಳಿನೂ ಎಲ್ಲ ಕ್ಲೀನಾಗಿ ಮ್ಯಾಗಿನ ಕವರ್ ತೊಗೊಂಡೀನಿ. ಇದನ್ನು ಸಣ್ಣಗೆ ರುಬ್ಕೋಬೇಕ್ರಿ. ನೀರು ಮಾತ್ರ ಹಾಕಬಾರ್ದು, ನೀರಿನ ಅಂಶ ಒಟ್ಟೆ ಇರಬಾರ್ದು, ಮತ್ತು ಎಣ್ಣೆ ಕೂಡ ರುಬ್ಬುವಾಗ ಹಾಕಬಾರ್ದು. ಆಮೇಲೆ ಒಂದು ಅರ್ಧ ಸಣ್ಣ ಆದ ಬಳಿಕ ಆಮೇಲೆ ಹಾಕಿ ರುಬ್ಕೋಬೇಕು. ಯಾಕಂದ್ರೆ ಅದ್ರೊಳಗೆ ಸಣ್ಣ ಆಗಂಗಿಲ್ಲ, ಜೀರುತೈತಿ. ಅಲ್ಲ ಬೆಳ್ಳುಳ್ಳಿ ಮತ್ತು ಉಪ್ಪು ಹಿಂಗೆ ಹಾಕಿ ರುಬ್ಕೊಂಡು ಆಮೇಲೆ ಎಣ್ಣೆ ಹಾಕಿ 1-2 ಸುತ್ತು ತಿರುಗಿಸಿ ಇಟ್ಕೋಬೇಕು. ನೋಡಿರಿ ಇದು. ಆಮೇಲೆ ಇದು ಒಂದು ಸ್ವಲ್ಪ ಸಣ್ಣ ಆದ್ಬೇಕು, ಎಣ್ಣೆ ಹಾಕಿ ಮತ್ತೊಂದು 2-3 ಸುತ್ತು ತಿರುಗಿಸಿ ಬಿಟ್ಟರೆ ಕಲರು ಬರ್ತೈತಿ ಮತ್ತು ಸಣ್ಣ ಆಗ್ತೈತಿ. ಮೊದಲೇ ಇದನ್ನು ಜರಿತದ್ರಿ, ಅದು ಬೆಳ್ಳುಳ್ಳಿ ಮತ್ತು ಎಲ್ಲ ಜರಿತೈತಿ, ಸಣ್ಣಾಗಂಗಿಲ್ಲ ಬೇಗ. ನೋಡಿರಿ ಕಲರ್ ಎಷ್ಟು ವೈಟ್ ಬಂತು, ಮತ್ತೆಲ್ಲ ಸಣ್ಣಾಗತ್ತೆ. ಇದು ವರ್ಷಾನುಗಟ್ಲೆ ಇಟ್ಟರೆ ಏನೂ ಆಗಂಗಿಲ್ಲ. ಒಂದೊಂದು ಸಲ ಅಲ್ಲಿ ಇರ್ತೈತಿ, ಒಂದೊಂದು ಸಲ ಬೆಳ್ಳುಳ್ಳಿ ಇರೋಂಗಿಲ್ಲ. ಅದು ಒಂದು ಸಲ ಮಾಡಿ ಇಟ್ಕೊಂಡ್ರೆ ವರ್ಷಾನುಗಟ್ಟಲೆ ಇಟ್ಕೋಬೋದು. ಮತ್ತು ಸಡನ್ಲಿ ಸಿಗ್ತದೆ ಇದು ನಮಗೆ. ಬೆಳ್ಳುಳ್ಳಿ ಬಿಚ್ಕೊಳ್ಳೋದು, ಅಲ್ಲ ತುರ್ಕೊಳ್ಳೋದು ಟೆನ್ಷನ್ ಇಲ್ಲ. ಇದು ಕಾಯಿಪಲ್ಯಕ್ಕಂತೂ ಭಾಳ ಚಲೋ ರೀ. ನೋಡಿರಿ ಎಷ್ಟು ವೈಟ್, ಎಷ್ಟು ಕಲರು ವೈಟ್ ಬಂದದ ನೋಡ್ರಿ. ಇದು ನೀರು ಮಾತ್ರ ಅಷ್ಟು ಹಚ್ಚಬಾರ್ದು ಅದಕ್ಕೆ. ಥ್ಯಾಂಕ್ ಯು ಫ್ರೆಂಡ್ಸ್.